ಈ ವರ್ಷ ಯಾರೆಲ್ಲ ಕೆಇಎ ಕೌನ್ಸಿಲಿಂಗ್ ಮುಖಾಂತರ ಸೆಕೆಂಡ್ ರೌಂಡಲ್ಲಿ ಅಥವಾ ಥರ್ಡ್ ರೌಂಡಲ್ಲಿ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ನಮಗೆ ಇಂಜಿನಿಯರಿಂಗ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಈಗ ಫಸ್ಟ್ ರೌಂಡ್ ಅಂತೂ ಮುಗ್ದಿದೆ, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಕಾಲೇಜ್ ಸ್ಟಾರ್ಟ್ ಆಗುತ್ತಾ, ಅಥವಾ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಮೇಲೆ ಸ್ಟಾರ್ಟ್ ಆಗುತ್ತಾ, ಅಥವಾ ನಾನು ಥರ್ಡ್ ರೌಂಡಲ್ಲಿ ಏನಾದರೂ ಜಾಯ್ನ್ ಆದರೆ ಸಿಲೆಬಸ್ಸು ಮಿಸ್ ಆಗುತ್ತಾ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ನಿಮಗೆ ಡೀಟೇಲ್ ಶೆಡ್ಯೂಲ್ ಬಂದಿದೆ, ಸೊ ನಿಮ್ಮ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊತೀರಾ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾವ ಚಾಯ್ಸ್ನ ಚೂಸ್ ಮಾಡಿದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ ಸಿಕ್ಕಿದೆ ಕೂಡ ಅದನ್ನು ಮೆನ್ಷನ್ ಮಾಡಿದ್ರೆ ಸೊ ನಿಮ್ಮ ಫ್ರೆಂಡ್ಸ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈಗ ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಯಾರೆಲ್ಲ ಚಾಯ್ಸ್ 2 ಕೊಟ್ಟಿರ್ತಾರೆ ಮತ್ತು ಚಾಯ್ಸ್ 3 ಕೊಟ್ಟಿರ್ತಾರೆ ಮತ್ತು ಯಾರಿಗೆಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ, ಇವರು ಎಸ್ಪೆಷಲಿ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇರೋದು. ಸೊ ನನ್ನ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಕಾಲೇಜ್ನ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ರ್ಯಾಂಕ್ ತಕ್ಕಂತೆ ಬೆಸ್ಟ್ ಕಾಲೇಜ್ ನಿಮಗೆ ಸಿಗಬೇಕು, ಅಲ್ಲಿ ತನಕನೂ ನೀವು ಈ ಒಂದು ಕೆಇಎ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅಂದರೆ ಈಗ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ತು ಅಂತ ಅಂದ್ಕೊಳ್ಳಿ ನಿಮಗೆ, ಸೊ ಅದಕ್ಕಿಂತ ಬೆಟರ್ ಕಾಲೇಜು ಥರ್ಡ್ ರೌಂಡಲ್ಲಿ ಸಿಗೋ ಚಾನ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಖಂಡಿತ ಪಾರ್ಟಿಸಿಪೇಟ್ ಮಾಡಲೇಬೇಕು. ಯಾಕಂದರೆ ನಿಮಗೆ ಸಿಗೋದು ಬೆಸ್ಟ್ ಚಾನ್ಸ್ ಅಂದರೆ ಈ ಒಂದು ಥರ್ಡ್ ರೌಂಡಲ್ಲಿ. ಯಾಕಂದರೆ ಆಲ್ಮೋಸ್ಟ್ ಒಂದು 60 to 70% ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗ್ತಾರಾ. ಸೊ ಒಂದಷ್ಟು ವೇಕೆನ್ಸಿ ಉಳ್ಕೊಂತು ಅಂತ ಹೇಳಿದ್ರೆ ಆವಾಗ ನೀವು ಅದನ್ನು ಥರ್ಡ್ ರೌಂಡಲ್ಲಿ ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ಎಷ್ಟೇ ನಿಮಗೆ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದ್ರು ಇನ್ನೂ ಬೆಟರ್ ಕಾಲೇಜ್ ಸಿಗುತ್ತೆ ಅಂತ ಏನಾದರೂ ಆಪ್ಷನ್ ಇತ್ತು, ನಿಮ್ಮ ಕಾಲೇಜ್ ಇಷ್ಟಲ್ಲ ಅದಕ್ಕಿಂತ ಬೆಟರ್ ಕಾಲೇಜ್ ಇತ್ತು ಅಂತ ಹೇಳಿದ್ರೆ ನನ್ನ ಒಂದು ಸಜೆಷನು, ನೀವು ಥರ್ಡ್ ರೌಂಡ್ ತನಕ ವೆಯ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಓಕೆನಾ. ಕಾಲೇಜ್ ಏನು ಈಗ ನಿಮಗೆ ಫಸ್ಟ್ ಸೆಮ್ ಆಲ್ಮೋಸ್ಟ್ ಈಸಿ ಇರುತ್ತೆ. ಸೊ ನೀವು ಬೆಸ್ಟ್ ಕಾಲೇಜ್ಗೆ ಹೋಗಿ ಸೇರಿಕೊಂಡ್ರೆ ಸೊ ಅಲ್ಲಿ ಪ್ಲೇಸ್ಮೆಂಟ್ಸ್ ಸಪೋರ್ಟ್ ಚೆನ್ನಾಗಿರುತ್ತೆ ಮತ್ತು ಕರಿಕ್ಯುಲಮ್ ಅಲ್ಲಿ ಡಿಸೈನೇ ಬೇರೆ ರೀತಿ ಇರುತ್ತೆ. ಸೊ ನಿಮಗೆ ಟೈರ್ 2 ಟೈರ್ 3 ಕಾಲೇಜ್ ಸೇರೋದಕ್ಕಿಂತ ಟಾಪ್ ಕಾಲೇಜ್ಗೆ ಹೋಗಿ ಸೇರಿಕೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ 4 years ಕಂಪ್ಲೀಟ್ ಸಖತ್ತಾಗಿರುತ್ತೆ. ಅದಾದಮೇಲೂ ಕೂಡ ಒಳ್ಳೆ ಕಂಪ್ನೀಸ್ ಬಂದಾಗ ನೀವು ಆಬ್ವಿಯಸ್ಲಿ ಚೆನ್ನಾಗಿ ಪ್ಲೇಸ್ ಮಾಡ್ಕೋಬೋದು. ಓಕೆನಾ. ಸೊ ಆದ್ದರಿಂದ ಗಮನ ವಹಿಸಿ, ನಿಮ್ಮ ಏನು ಗೋಲ್ ಏನಿದ್ರು ಕೂಡ ಬೆಸ್ಟ್ ಕಾಲೇಜು ನಿಮ್ಮ ರ್ಯಾಂಕ್ ತಕ್ಕಂತೆ ಸಿಗೋದು. ಓಕೆನಾ. ಈಗ ನಿಮ್ಮ ಈ ಒಂದು ಫಸ್ಟ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಮೇಯ್ನಾಗಿ ಇಲ್ಲಿ ಫಸ್ಟು ಎಲ್ಲ ಕಾಲೇಜಲ್ಲೂ ಕೂಡ ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಅಂದರೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂದರೆ ಆ ಒಂದು ಕಾಲೇಜ್ ಯಾವ ರೀತಿ ಇದೆ, ಸೊ ಅಲ್ಲಿ ಫ್ಯಾಕಲ್ಟೀಸ್ ಯಾವ ರೀತಿ ಇದ್ದಾರೆ, ಸೊ ಮತ್ತು ನಿಮ್ಮ ಈಗ ಫ್ರೆಂಡ್ಸ್ ಹೊಸ್ದಾಗಿ ಜಾಯ್ನ್ ಆಗ್ತೀರಲ್ವಾ, ಸೊ ಹೊಸ್ದಾಗಿರುತ್ತೆ ಎಲ್ಲ ಕೂಡ. ಸೊ ನೀವೆಲ್ಲರೂ ಕೂಡ ಫ್ರೆಂಡ್ಸ್ ಆಗಲಿ ಅಂತ ನಿಮಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಯಾವಾಗಿಂದ ಸ್ಟಾರ್ಟ್ ಆಗ್ತಾಯಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, 3ನೇ ತಾರೀಕಿಂದ ಆ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ 3ನೇ ತಾರೀಕಿಂದ ಈ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಸೊ ಅಂದರೆ ನಿಮಗೆ ಈ ಒಂದು ಸೆಕೆಂಡ್ ರೌಂಡ್ಗಿಂತ ಮುಂಚೆನೇ ಈ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಓಕೆನಾ. ಸೊ ಇದು ನಿಮಗೆ ಕೆಲವೊಬ್ಬರಿಗೆ ಏನು ಎಂಜಾಯ್ ಮಾಡ್ಬೇಕು ಅಂದ್ಕೊಂಡಿರ್ತೀರ, ಸೊ ನಿಮ್ಗೆ ಯೂಸ್ ಆಗುತ್ತೆ. ನಿಮಗೆ ಬೆಸ್ಟ್ ಕಾಲೇಜ್ ಬೇಕು ಅಂತ ಹೇಳಿದ್ರೆ ನೀವು ಸೆಕೆಂಡ್ ರೌಂಡ್ ತನಕ ವೆಯ್ಟ್ ಮಾಡಲೇಬೇಕು. ಓಕೆನಾ. ಈಗ ಕೆಲವೊಂದು ಕಾಲೇಜಲ್ಲಿ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು, ಸೊ ಈ ರೀತಿ ನನಗೆ ಫಸ್ಟ್ ರೌಂಡಲ್ಲಿ ಈ ಕಾಲೇಜ್ ಸಿಕ್ಕಿದೆ, ನಾನು ಓರಿಯೆಂಟೇಷನ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೋದಾ, ಏನಾದರೂ ಅವ್ರು ಪರ್ಮಿಷನ್ ಕೊಟ್ಟರೆ ಅಟೆಂಡ್ ಮಾಡ್ಬೋದು, ಬಟ್ ಹೋಗಿ ಒಂದು ಸಲ ವಿಚಾರಿಸಿ. ನೆಕ್ಸ್ಟ್ ಇದಾದಮೇಲೆ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, August 17th ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಕೇಳ್ಬೋದು ನೀವೀಗ ಇನ್ನೂ ಸೆಕೆಂಡ್ ರೌಂಡು ಸ್ಟಾರ್ಟ್ ಆಗಿಲ್ವಲ್ಲ, ಸೊ August 17th ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಅಂದರೆ ನಾವು ಸೆಕೆಂಡ್ ರೌಂಡ್ ಅಡ್ಮಿಷನ್ ಆದಾಗ ಕ್ಲಾಸಸ್ ಮಿಸ್ ಆಗ್ಬೋದು ಅಂತ ಕೇಳಿದರೆ, ಖಂಡಿತ ನಿಮ್ಮ ಸೆಕೆಂಡ್ ರೌಂಡು ಆಲ್ಮೋಸ್ಟ್ ಒಂದು August 2nd ವೀಕ್ಗೆ ಸ್ಟಾರ್ಟ್ ಆಗ್ಬೋದು. ಸೊ ಸೆಕೆಂಡ್ ವೀಕಲ್ಲಿ ಆಲ್ಮೋಸ್ಟ್ ಅಡ್ಮಿಷನ್ಸ್ ಎಲ್ಲ ಇಷ್ಟರೊಳಗೆ ಮುಗಿಬೋದು ನನ್ನ ಪ್ರಕಾರ. ಸೊ ಇದಕ್ಕಿಂತ ಲೇಟ್ ಆಯಿತು ಅಂತ ಹೇಳಿದ್ರು ನಿಮಗೆ ಸ್ಟಾರ್ಟಿಂಗೇ ಫುಲ್ಲು ಸಿಲೆಬಸ್ ಏನು ಕವರ್ ಮಾಡೋದಿಲ್ಲ ಅವರು. ಸೊ 1 or 2 ಮಾಡ್ಯೂಲ್ಸಲ್ಲಿ ಚಾಪ್ಟರ್ಸ್ ಇರುತ್ತಲ್ವ, ಸೊ ಅದರಲ್ಲಿ 1 or 2 ಚಾಪ್ಟರ್ಸ್ ಮಾಡಿರ್ಬೋದು. ಬಟ್ ವರಿ ಮಾಡ್ಕೋಬೇಡಿ, ನೀವು ಕಾಲೇಜು ಈಗ ಏನು ಜಾಯ್ನ್ ಆಗ್ತೀರಾ, ಅಕಸ್ಮಾತ್ ಈಗ ಸೆಕೆಂಡ್ ರೌಂಡಲ್ಲಿ ಜಾಯ್ನ್ ಆಗಿ ಒಂದು 4-5 days ಆಗಿದೆ ಅಂತರೂ ಕೂಡ ನೀವು ಅದನ್ನು ಕವರ್ ಮಾಡ್ಕೋಬೋದು. ಅವರು ನಿಮಗೆ ಮತ್ತೆ ಅದನ್ನು ಟೀಚ್ ಮಾಡ್ತಾರೆ. ಓಕೆನಾ. ಅದಾದಮೇಲೆ ನಿಮಗೆ ಈ ಒಂದು ಫಸ್ಟ್ ಸೆಮ್ ಯಾವಾಗ ಮುಗಿಯುತ್ತೆ ಅಂತ ಹೇಳಿದ್ರೆ, ಅಂದರೆ ನಿಮಗೆ ಲಾಸ್ಟ್ ವರ್ಕಿಂಗ್ ಡೇ 19th December. ಬಟ್ ನಿಮಗೆ ಫುಲ್ಲು ನೆಕ್ಸ್ಟು ಈ ಒಂದು ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ 8th February ಸ್ಟಾರ್ಟ್ ಆಗುತ್ತೆ. ಸೊ VT ಅವರು ತುಂಬ ಫಾಸ್ಟ್ ಇದ್ದಾರೆ, ಆಲ್ರೆಡಿ ನಿಮ್ಮ ಸೆಕೆಂಡ್ ಸೆಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ ಈ ಒಂದು PDF ಬೇಕು ಅಂತ ಹೇಳಿದ್ರೆ ಜಸ್ಟ್ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಈಗ ನಾನು ಬರೀ BE-BTech ಹೇಳಿದೆ, ಅದೇ ರೀತಿ ನೀವು ಬೇರೆ ಕೋರ್ಸಸ್ಗೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಆದ್ದರಿಂದ ನಿಮ್ಮ ಸೆಕೆಂಡ್ ರೌಂಡ್ ಆಲ್ಮೋಸ್ಟ್ ಈ ಒಂದು ರೇಂಜಲ್ಲೇ ಸ್ಟಾರ್ಟ್ ಆಗ್ಬೋದು, ಅಂದರೆ ಕಂಪ್ಲೀಟ್ ಆಗ್ಬೋದು ಅಡ್ಮಿಷನ್ಸ್ ಎಲ್ಲ.
ಇದಾದಮೇಲೆ ಥರ್ಡ್ ರೌಂಡು ಸ್ವಲ್ಪ ಡಿಲೇ ಆಗುತ್ತೆ. ಸೊ ಸೆಪ್ಟೆಂಬರ್ ತನಕ ಹೋಗ್ಬೋದು ಥರ್ಡ್ ರೌಂಡು. ಆದ್ದರಿಂದ ಸೆಪ್ಟೆಂಬರಲ್ಲೂ ನೀವು ಅಡ್ಮಿಷನ್ ಆದರೂ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ನೀವು ಕವರ್ ಮಾಡ್ಕೋಬೋದು. ನೀವೇ ಥಿಂಕ್ ಮಾಡಿ, ಈಗ ಟೈರ್ 2 ಟೈರ್ 3 ಕಾಲೇಜಲ್ಲಿ ಹೋಗಿ ಜಾಯ್ನ್ ಆಗಿ ಅಲ್ಲಿ ಪ್ಲೇಸ್ಮೆಂಟ್ಸ್ಗೆ ಕಂಪ್ನೀಸೇ ಬರಲಿಲ್ಲ, ಆವಾಗ ಸಫರ್ ಪಡೋದು ನಿಮಗೆ ಒಳ್ಳೆಯದಾ? ಅಥವಾ ಈಗ ಒಂದು 2-3 ಚಾಪ್ಟರ್ಸ್ ಮಿಸ್ ಆದರೂ ಪರವಾಗಿಲ್ಲ, ನೆಕ್ಸ್ಟು ಅದನ್ನು ನಾನು ಕವರ್ ಮಾಡಿಕೊಂಡು ನೆಕ್ಸ್ಟು ಬೆಸ್ಟ್ ಕಂಪನೀಸ್ ಯಾವುದೆಲ್ಲ ಬರುತ್ತೆ ಅದಕ್ಕೆ ಪ್ಲೇಸ್ ಆಗಬೇಕು ಅಂದ್ಕೊಂಡಿದ್ದೀನಿ. ಇದು ನಿಮಗೆ ಬೆಸ್ಟ್ ಆಪ್ಷನ್ನ? ಎರಡರಲ್ಲಿ ಯಾವುದು? ಸೊ ಬೆಸ್ಟ್ ಕಾಲೇಜ ತಗೊಳ್ಳೋದು. ಆದ್ದರಿಂದ ಆದಷ್ಟು ಬೆಸ್ಟ್ ಕಾಲೇಜು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಖಂಡಿತ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೆ, ಸೊ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ ನಿಮಗೆ ಒಳ್ಳೆ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಯಾವುದೇ ರೀತಿ ಟೆನ್ಷನ್ಸ್ ಬೇಡ. ನಿಮ್ಮ ಕ್ಲಾಸು 17th ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಲಾಸ್ಟ್ ವರ್ಕಿಂಗ್ ಡೇ ಡಿಸೆಂಬರ್ 19th. ಅದಾದಮೇಲೆ ನಿಮಗೆ ಎಕ್ಸಾಮ್ಸ್ ಶೆಡ್ಯೂಲ್ನು ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಪ್ರಾಕ್ಟಿಕಲ್ ಶೆಡ್ಯೂಲು ಇಲ್ಲೇ ಇದೆ. ನಿಮಗೆ ಲಾಸ್ಟ್ ಫಸ್ಟ್ ಸೆಮ್ ಮುಗಿಯೋದು ಯಾವಾಗ ಅಂತ ಹೇಳಿದ್ರೆ February 5th. ಸೊ ಅದಾದಮೇಲೆ ಒಂದು 2 ಡೇಸು ನಿಮಗೆ ಹಾಲಿಡೇ ಹಾಕಿ ಅದಾದಮೇಲೆ 8th ಈ ಒಂದು ಸೆಕೆಂಡ್ ಸೆಮಿಸ್ಟರ್ನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಓಕೆನಾ? ಸೊ ತುಂಬ ಫಾಸ್ಟಾಗಿರುತ್ತೆ. ನಿಮ್ಮ ಫಸ್ಟ್ ಇಯರ್ ಅಂತೂ ಬೇಗ ಮುಗಿದೋಗುತ್ತೆ. ಸೊ ಇಂಜಿನಿಯರಿಂಗೇ ಆಲ್ಮೋಸ್ಟ್ ನೀವು ಏನು PUC ಓದಿರ್ತೀರಲ್ವಾ, ಸೊ ಸೇಮ್ ಅದೇ ಡ್ಯೂರೇಷನ್ ಅನಿಸುತ್ತೆ ನಿಮಗೆ. ಆದಷ್ಟು ಒಂದೊಂದು ಸೆಮ್ಮು ಕೂಡ ನಿಮಗೆ ಆಲ್ಮೋಸ್ಟ್ ಒಂದು 3 ಮಂತ್ಸಲ್ಲಿ ಮುಗಿದೋಗುತ್ತೆ. ಇಲ್ಲೇ ನೀವು ನೋಡ್ತಾ ಇರ್ಬೋದು, ಆಗಸ್ಟಿಗೆ ಸ್ಟಾರ್ಟ್ ಆಗಿ ಆಲ್ಮೋಸ್ಟು ಡಿಸೆಂಬರು ಮುಗಿದೋಗ್ತಾ ಇದೆ. ಪ್ರತಿ ಸೆಮ್ಮು ಕೂಡ ಇದೇ ರೀತಿ ಆಗಿರುತ್ತೆ. ಸೊ VT ಅವರು ಸ್ವಲ್ಪ ಫಾಸ್ಟ್ ಇರ್ತಾರೆ. ಸೊ ನೀವು ಅದೇ ರೀತಿ ಅಪ್ಡೇಟ್ ಆಗಬೇಕು. ಈ ಒಂದು ಶೆಡ್ಯೂಲ್ ಅರ್ಥ ಆಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ಒಂದು PDF ಬೇಕು ಅಂತ ಹೇಳಿದ್ರೆ ಜಸ್ಟ್ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ. ಓಕೆನಾ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಸೊ ಕಾಲೇಜಲ್ಲಿ ನಿಮಗೆ 2 ಥರ ಬರುತ್ತೆ. ಒಂದು VT ಅಂಡರಲ್ಲಿ ಬರುತ್ತೆ, ಇನ್ನು ಕೆಲವೊಂದು ಕಾಲೇಜು ಆಟೋನಮಸ್ ಕಾಲೇಜಸ್ ಆಗಿರುತ್ತೆ. ಈಗ ನಾನು ಹೇಳಿದ್ದು VTU ಟೈಮ್ ಟೇಬಲ್. ಸೊ ಆಲ್ಮೋಸ್ಟು ಎಲ್ಲ ಕಾಲೇಜು ಕರ್ನಾಟಕದಲ್ಲಿ ಬರುವಂಥದ್ದು VTU ಅಂಡರಲ್ಲಿ ಬರುತ್ತೆ. ಸೊ VTU ಅವರು ಏನು ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ, ಏನು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ, ಅದನ್ನು VTU ಅಂಡರಲ್ಲಿ ಬರುವ ಎಲ್ಲ ಕಾಲೇಜು ಫಾಲೋ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಕಾಲೇಜು VTU ಅಂಡರಲ್ಲೇ ಬರುತ್ತೆ. ಬಟ್ ಆಟೋನಮಸ್ ಕಾಲೇಜಲ್ಲಿ ಏನಾಗುತ್ತೆ, ಆಟೋನಮಸ್ ಕಾಲೇಜ್ ಅವರು ಅವರ ಇಷ್ಟಪಟ್ಟಂತೆ ಟೈಮ್ ಟೇಬಲ್ನ ಮಾಡ್ಕೊತಾರೆ. ಅವ್ರಿಗೆ ಬೇಕಾಗಿರೋ ರೀತಿ ಒಂದು ಎಕ್ಸಾಮ್ ಶೆಡ್ಯೂಲ್ನ ಅನೌನ್ಸ್ ಮಾಡ್ಕೊತಾರೆ. ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಆಟೋನಮಸ್ಸಲ್ಲೇ ನಿಮಗೆ ಮೈಸೂರಲ್ಲಿ JC ಇದೆ, NI ಇದೆ, ವಿದ್ಯಾವರ್ಧಕ ಇದೆ, ಈ ರೀತಿ ಬೇರೆ ಬೇರೆ ಕಾಲೇಜ್ ಇದೆ. ಅವರು ಇಷ್ಟಪಟ್ಟಂತೆ ಅವರ ಟೈಮ್ ಟೇಬಲ್ನ ಮಾಡ್ಕೋಬೋದಾಗಿರುತ್ತೆ. ಸೊ ಈಗ ನಾನು ಮೆನ್ಷನ್ ಮಾಡಿರುವಂಥದ್ದು VTU ಅಂಡರಲ್ಲಿ ಯಾವೆಲ್ಲ ಕಾಲೇಜ್ ಬರುತ್ತೆ ಅದ್ರ ಬಗ್ಗೆ ಹೇಳಿದ್ದೀನಿ. ಆಟೋನಮಸ್ಸು ನಿಮ್ಗೆ ಯಾವುದಾದ್ರು ಬೇರೆ ಕಾಲೇಜ್ ಸಿಕ್ಕಿತ್ತು ಅಂತ ಹೇಳಿದ್ರೆ ನೀವು ಆ ಒಂದು ಕಾಲೇಜ್ಗೆ ಕಾಲ್ ಮಾಡಿ ಕೇಳ್ಬೋದು. ಈ ರೀತಿ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿದ್ದೀನಿ. ಸೊ ಕಾಲೇಜಸ್ಸು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಈಗ ಇಂಡಕ್ಷನ್ ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಇದನ್ನೊಂದ್ಸಲ ನೀವು ವಿಚಾರಿಸ್ಕೊಳ್ಳಿ. ಇದೆಲ್ಲ ನಾನು ಹೇಳಿರೋದು VTU ಅಂಡರಲ್ಲಿ ಬರುವಂಥ ಕಾಲೇಜು. ಆಲ್ಮೋಸ್ಟು ಎಲ್ಲ ಕಾಲೇಜು VTU ಅಂಡರಲ್ಲೇ ಬರುತ್ತೆ. ಬಟ್ ಕೆಲವೊಂದು ಕಾಲೇಜು, ಟಾಪ್ ಕಾಲೇಜು ಆಟೋನಮಸ್ ಕಾಲೇಜ್ ಆಗಿರುತ್ತೆ. ಸೊ ಅದರಿಂದ ಅವರ ಇಷ್ಟಪಟ್ಟಂತೆ ಟೈಮ್ ಟೇಬಲ್ ಮಾಡ್ಕೊತಾರೆ. ನೀವು ಆ ಒಂದು ಪರ್ಟಿಕ್ಯುಲರ್ ಕಾಲೇಜ್ಗೆ ಕಾಲ್ ಮಾಡಿ ಕೇಳ್ಬೋದು. ಸೊ ಅವರು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ ಹೇಳಿದ್ನಲ್ಲ, ನಿಮ್ಮ ಏನಿದ್ರು ಪ್ರಯತ್ನ ಬೆಸ್ಟ್ ಕಾಲೇಜು ನಿಮ್ಮ ರ್ಯಾಂಕ್ ತಕ್ಕಂತೆ ಪಡ್ಕೊಳ್ಳುವಂಥದ್ದು. ಸೊ ಅದು ನಿಮ್ಮ ಜವಾಬ್ದಾರಿ. ಟ್ರೈ ಮಾಡಿ. ಸೆಕೆಂಡ್ ರೌಂಡಲ್ಲಿ ಸಿಗಲಿಲ್ವಾ, ಥರ್ಡ್ ರೌಂಡಲ್ಲಿ ಟ್ರೈ ಮಾಡಿ, ಖಂಡಿತ ಸಿಗೋ ಚಾನ್ಸಸ್ ಇದೆ. ಬಟ್ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿರಬೇಕು. ಓಕೆನಾ? ನೆಕ್ಸ್ಟು ಇದೇ ರೀತಿ KCT ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.